ಹಾಯ್ ಹಲೋ ಫ್ರೆಂಡ್ಸ್, ರೇಖಾ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೆಸರು ಕಾಳು ಸ್ವೀಟ್ ಬೋಂಡ ರೆಸಿಪಿನ ಮಾಡ್ಕೊಂಡಿದ್ದೀನಿ. ಇದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಹೇಗಿದ್ರು ಈಗ ಬೇಸಿಗೆ ಕಾಲ ಇರೋದ್ರಿಂದ ಇದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಏಕೆಂದರೆ ಹೆಸರು ಕಾಳು ದೇಹಕ್ಕೆ ತಂಪು ಅಲ್ವಾ. ಹಾಗಾಗಿ ನಾನಿಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ನಾನು 3/4 ಕಪ್ಪು ಹೆಸರು ಕಾಳು, 1/4 ಕಪ್ಪಷ್ಟು ಕೊಬ್ಬರಿ ತುರಿ, 3/4 ಕಪ್ಪಷ್ಟು ಜಜ್ಜಿ ಬೆಲ್ಲ ಇಟ್ಕೊಂಡಿದ್ದೀನಿ. ಹಾಗೂ ಮೈದಾ ಹಿಟ್ಟು ಒಂದು 3/4 ಕಪ್ಪಷ್ಟು ತೊಗೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಅಕ್ಕಿ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ತೊಗೊಂಡು ಕೂಡ ಮಾಡ್ಕೋಬೋದು. ಈ ರೆಸಿಪಿ ಅದರಲ್ಲೂ ಕೂಡ ಚೆನ್ನಾಗಿ ಬರುತ್ತೆ. ಅದು ನಿಮಗೆ ಆಪ್ಷನಲ್ ಆಯಿತಾ. ನಿಮ್ಮ ಮನೇಲಿ ಯಾವುದು ಅವೈಲಬಲ್ ಇರುತ್ತೆ ಅದನ್ನು ನೀವು ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಹೆಸರು ಕಾಳನ್ನ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 3 ನಿಮಿಷ ಹುರ್ಕೊಳ್ಳಿ ಸಾಕು. ಜಾಸ್ತಿ ಅದನ್ನು ಹುರ್ಕೊಳ್ಳಿಕ್ಕೆ ಹೋಗಬೇಡಿ. ಅದು ಜಾಸ್ತಿ ಹುರ್ಕೊಂಡಷ್ಟು ಕೂಡ ಟೇಸ್ಟ್ ಬೇರೆ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಒಂದು 3 ನಿಮಿಷ ಸಾಕು. ಅದಾದಮೇಲೆ ನಾನಿಲ್ಲಿ ಹೆಸರು ಕಾಳನ್ನ ವಾಶ್ ಮಾಡಿಕೊಂಡು ಒಂದು 2 ಲೋಟ ನೀರು ಹಾಕ್ಬಿಟ್ಟು ಅದು ಬೆಂದ್ಕೊಳ್ಳಿಕ್ಕೆ ನಾನಿಲ್ಲಿ ಇಡ್ತಾಯಿದ್ದೀನಿ. ಉಪ್ಪೇನು ಕೂಡ ಹಾಕೋದು ಬೇಡ, ಹಾಗೆಯೇ ಬರೀ ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ಹೆಸರು ಕಾಳು ಬೇಯಲಿಕ್ಕೆ ಒಂದು 15 ನಿಮಿಷ ಅಂತೂ ಬೇಕಾಗುತ್ತೆ. ಸೊ ನಾನಿಲ್ಲಿ ಮೈದಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಕೊಂಡು. ನೋಡಿ, ಇಲ್ಲಿ ಮೈದಾ ಹಿಟ್ಟಿಗೆ ನಾನೊಂದು ಅರ್ಧ ಕಪ್ ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಯೂಶ್ವಲಿ ಬೋಂಡಕ್ಕೆ ಯಾವ ಥರ ಕಲಿಸ್ಕೊಳ್ತೀವಿ ನೋಡಿ, ಅದೇ ಥರ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನೀಗ ಈ ಕಡೆಯಲ್ಲಿ ಹೆಸರು ಕಾಳಿಗೆ ಇಟ್ಟಿದ್ದೆಲ್ಲ ಅದು ಬೆಂದಿದೆ. ನೋಡಿ, ಇಷ್ಟು ಒಂದು 3/4% ಅಷ್ಟು ಬೆಂದರೆ ಸಾಕು. ತುಂಬ ಬೇಯಿಸ್ಕೊಂಡ್ರೆ ನಮಗೆ ರುಬ್ಬಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಸೋಸ್ಕೊಂಡ್ಮೇಲೆ ಒಂದು 5 ನಿಮಿಷ ಆರ್ಲಿಕ್ಕೆ ಇಟ್ಬಿಟ್ಟು ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಹೆಸರು ಕಾಳು, ಸ್ವಲ್ಪ ಬೆಲ್ಲ, ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಫ್ ಆನ್ ಮಾಡಿಕೊಂಡು ಮಿಕ್ಸಿಲಿ ನಾವು ರುಬ್ಕೊಳ್ಬೇಕು. ಫೈನಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ತರಿ ಆದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಫೈನಾಗಿ ರುಬ್ಕೊಳ್ಳಿ. ಅದಾದಮೇಲೆ ನೀವು ಬೇಕಿದ್ದರೆ ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ನೋಡಿ, ಇಲ್ಲಿ ನಾನು ಎಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಅಂತ. ನಾನೀಗ ಉಂಡೆ ಥರ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿ. ಈ ರೆಸಿಪಿನ ನೀವು ಸಂಜೆ ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆಲ್ಲ ಕೂಡ ತುಂಬಾ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಇದನ್ನು ತಂದುಕೊಟ್ಟಿದ್ರು, ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಹೆಸರು ಕಾಳು ಉಂಡೆನ ಮೈದಾದಲ್ಲಿ ಎದ್ಬಿಟ್ಟು ಎಣ್ಣೆ ಒಳಗಡೆ ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಡೀಪ್ ಫ್ರೈ ಮಾಡೋಕ್ಕೆ ಹೋಗಬೇಡಿ, ತೀರಾ ಅದು ಚೆನ್ನಾಗಿ ಅನಿಸಲ್ಲ ಟೇಸ್ಟು. ಸೊ ಒಂದು ಮೀಡಿಯಮ್ಮಾಗಿ ಕಲರ್ ಚೇಂಜ್ ಆದ ತಕ್ಷಣ ತೆಕ್ಕೊಂಡ್ರೆ ಸಾಕು. ನಾನೀಗ ಬೋಂಡನ ಸ್ವಲ್ಪ ಉಲ್ಟ ಮಾಡ್ಕೊಳ್ತಾ ಇದ್ದೀನಿ. 2 ಕಡೆ ಬೇಯಬೇಕಲ್ವ. ಹಾಗಾಗಿ ಈಗ ನೋಡಿ, ಕಲರ್ ಚೇಂಜ್ ಆಗಿದೆ, ಚೆನ್ನಾಗೂ ಕೂಡ ಬೆಂದಿದೆ. ಸೊ ನಾನೀಗ ಅದನ್ನು ತೆಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತ. ತುಂಬ ಮೃದುವಾಗಿರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.